ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಡಿಫ್ರೆಂಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಯೂಸ್ ಆಗದೆ ಇರೋವಂಥ ಹಳೆ ಟೈರ್ಸ್ ಇರುತ್ತಲ್ಲ, ಅದನ್ನು ರೀಯೂಸ್ ಮಾಡಿಕೊಂಡು ಗಾರ್ಡನಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ ನಾನಿವತ್ತು. ಕ್ರಿಯೇಟಿವ್ ಮೈಂಡ್ ಇರೋರು ಹಳೆ ಟೈರ್ಗಳಲ್ಲಿ ತುಂಬ ಆರ್ಟಿಸ್ಟಿಕ್ಕಾಗಿ ತುಂಬ ಟೈಪ್ಸ್ ಮಾಡಿರ್ತಾರೆ. ಆದರೆ ನಾನು ಸಿಂಪಲ್ಲಾಗಿ 2 ಥರ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇವಾಗ. ಫಸ್ಟು 3 ಟೈರ್ಗಳನ್ನ ತಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಒಣಗಾದ್ಮೇಲೆ ಇದ್ರ ಮೇಲೆ ಪೇಂಟ್ ಮಾಡಬೇಕು. ನಾನಿಲ್ಲಿ ಒಂದೇ ಕಲರ್ ತೊಗೊಂಡಿದ್ದೀನಿ, ವೈಟ್ ಮಾತ್ರ ಮಾಡ್ತಾಯಿದ್ದೀನಿ. 2-3 ಕಲರ್ ಯೂಸ್ ಮಾಡಿಕೊಂಡು ಬ್ಲಾಕ್ಸ್ ಟೈಪು ನಿಮ್ಗೆ ಯಾವ್ಯಾವ ಥರ ಪೇಂಟಿಂಗ್ ಬರುತ್ತೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಟೈರ್ ಮೇಲೆ ಪೇಂಟ್ ಮಾಡ್ಬೋದು. ಇದೊಂದು ಕಲರ್ ನಾನು ತೋರಿಸ್ತಾ ಇದ್ದೀನಿ ಇವಾಗ. ನಿಮಗೆ ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಟೈರ್ ಆರ್ಟ್ ಅಂತ ಎಷ್ಟೊಂದು ಡಿಸೈನ್ ಸಿಗುತ್ತೆ ನಿಮಗೆ. ಇದೇ ಥರ 3 ಟೈರ್ಗೂ ನಾನು ವೈಟ್ ಪೇಂಟಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪೇಂಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಡ್ರೈ ಆಗಕ್ಕೆ ಬಿಡಬೇಕು. ತುಂಬ ಜಾಸ್ತಿ ಬಿಸಿಲಿದ್ರೆ 1 ದಿನಕ್ಕೇ ಚೆನ್ನಾಗಿ ಒಣಗುತ್ತೆ, ಇಲ್ಲಾಂದರೆ 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಟೈರ್ ಹೊರಗಡೆ ಭಾಗ ಮಾತ್ರ ಪೇಂಟ್ ಮಾಡಿಕೊಂಡ್ರೆ ಸಾಕು. ಒಳಗಡೆ ಏನು ಕಾಣಿಸಲ್ಲ, ಒಳಗಡೆ ಗಿಡ ನೆಡ್ತಾ ಇದ್ದೀನಿ, ಹಾಗಾಗಿ ಒಳಗಡೆಗೆ ಏನು ಪೇಂಟ್ ಮಾಡೋದು ಬೇಕಾಗಿಲ್ಲ. 1 ಟೈರ್ ಕಂಪ್ಲೀಟ್ ಆಗ್ತಾ ಬಂತು. ಇದನ್ನು ನಾನು ಬಿಸಿಲಲ್ಲಿ ಒಣಗಕ್ಕೆ ಇಟ್ಬಿಟ್ಟು 2 ಟೈರ್ಗಳನ್ನ ಮಾಡಿಕೊಂಡು ಆಮೇಲೆ ಒಟ್ಟಿಗೆ 3 ಟೈರ್ನ ತೋರಿಸ್ತೀನಿ ನಿಮಗೆ. ಸೊ ಇವಾಗ 3 ಟೈರ್ಗಳು ಚೆನ್ನಾಗಿ ಬಿಸಿಲಲ್ಲಿ ಒಣಗಿ ರೆಡಿ ಇದೆ. ಇವಾಗ ನಾನು ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ನಿಮಗೆ. 1 ಪೋರ್ಷನ್ನು ಮಾಮೂಲಿ ಗಾರ್ಡನ್ಗೆ ಹಾಕ್ತೀವಲ್ಲ ಆ ಮಣ್ಣು, ಇನ್ನೊಂದು ಪೋರ್ಷನು ಕೋಕೋಪಿಟ್ಟು, ಇದನ್ನ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಪೋರ್ಷನು ಮರಳು, 3 ಈಕ್ವಲಾಗಿ ತೊಗೊಂಡಿದ್ದೀನಿ. ಇದನ್ನು 3 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೋಕೋಪಿಟ್ ಬದಲಿಗೆ ನೀವು ಯಾವುದೇ ಕಾಂಪೋಸ್ಟ್ ತೊಗೋಬೋದು. ನಾರ್ಮಲಾಗಿ ನೀವು ಪಾಟಿಂಗ್ ಮಿಕ್ಸ್ ಯಾವ ಥರ ತೊಗೊಳ್ತೀರಾ ಅದೇ ಥರ ತೊಗೋಬೇಕು ಇದಕ್ಕೂ. 3 ಟೈರಲ್ಲಿ ಇವಾಗ 1 ಟೈರ್ ತೊಗೊಂಡು ಅದನ್ನ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಥರ ಯೂಸ್ ಮಾಡ್ಕೊಳ್ತೀನಿ. ಅದಕ್ಕೀಗ ಫಸ್ಟು ಡ್ರೈನೇಜ್ ಹೋಲ್ ಮಾಡ್ಕೋಬೇಕು. ನಾನು ಸೀಸರಲ್ಲಿ ಮಾಡ್ತಾಯಿದ್ದೀನಿ, ಇದರಲ್ಲಿ ತುಂಬ ಕಷ್ಟ ಆಗ್ತಾಯಿದೆ ಮಾಡೋಕ್ಕೆ. ಇದ್ರ ಬದಲು ನೀವು ನೀಡಲ್ ಅಥವಾ ದಪ್ಪ ಸೂಜಿ ಯಾವುದಾದ್ರೂ ಬರುತ್ತೆ, ಯಾವುದಾದ್ರೂ ಶಾರ್ಪ್ ಇರೋ ಅಂಥ ಆಬ್ಜೆಕ್ಟ್ ತೊಗೊಂಡು ಮಾಡ್ಬೋದು. ಒಂದೇ ಒಂದು ದಪ್ಪದ್ದು ಡ್ರೈನೇಜ್ ಹೋಲ್ ಮಾಡ್ತಾಯಿದ್ದೀನಿ. ಸೂಜಿನಲ್ಲಿ ಮಾಡೋದಾದರೆ 3 ಚಿಕ್ಕ ಚಿಕ್ಕದು ಮಾಡ್ಕೋಬೋದು. ಇದಾದಮೇಲೆ ರೆಡಿ ಮಾಡ್ಕೊಂಡಿರೋ ಪಾಟಿಂಗ್ ಮಿಕ್ಸ್ನ ಒಂದು ಸೈಡಿಗೆ ಮಾತ್ರ ತುಂಬಬೇಕು. ಟೈರ್ಗಳಿಗೆ ನಾವು ಪ್ಲ್ಯಾಂಟ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಹೂ ಬಿಡೋ ಅಂಥ ಪ್ಲ್ಯಾಂಟ್ಸೇ ತೊಗೋಬೇಕು, ಆವಾಗ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಟೈರ್ಗೆ ಡಯಾಂತಾಸ್ದು 4 ಕಲರ್ಸ್ ತೊಗೊಂಡಿದ್ದೀನಿ, ಹಾಗೆ ಜಿರೇನಿಯಮ್ದು 2 ಕಲರ್ಸ್ ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೇ ಕಡೆಗೆ ನೆಡ್ತೀನಿ. ಈಗ ಎಲ್ಲ ಕಲರ್ಸ್ನೂ ಒಂದೇ ಕಡೆ ನೆಟ್ಟಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗೂ ಇರುತ್ತೆ. ಟೈರ್ ಒಂದು ಕಡೆ ಸ್ಟ್ರೈಟಾಗಿ ನಿಂತ್ಕೊಳ್ಳಲ್ಲ, ಗಿಡ ನೆಡಬೇಕಾದ್ರೆ ಜಾರ್ತಾ ಇರುತ್ತೆ, ಹಾಗಾಗಿ ಒಂದು ಬುಟ್ಟಿ ಸಪೋರ್ಟ್ ತೊಗೊಂಡಿದ್ದೀನಿ. ಈ ಪ್ಲ್ಯಾಂಟ್ಸ್ ಎಲ್ಲ ಹೇಗೆ ಗ್ರೋ ಆಗುತ್ತೆ ಅನ್ನೋದನ್ನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವೆಲ್ಲರೂ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ಅದು ಸೇಮ್ ನೇಮಲ್ಲೇ ಇದೆ, ಲೈಫ್ ವಿತ್ ಗ್ರೀನ್ಸ್ ಆ್ಯಂಡ್ ಕರಿ ಅಂತ. ಪ್ಲ್ಯಾಂಟ್ಸ್ ಬಗ್ಗೆ ಆಗಲಿ ರೆಸಿಪೀಸ್ ಬಗ್ಗೆ ಆಗಲಿ ಏನೇ ಹೊಸ ಅಪ್ಡೇಟ್ಸ್ ಇದ್ದರೂ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಟೈರಿನ ತಳದಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜಾಗಕ್ಕೆ ಮಣ್ಣನ್ನು ಹಾಕಿಬಿಟ್ಟು ಗಿಡಗಳನ್ನ ನೆಡಬೇಕು. ಇದಕ್ಕೆ ನಾನು ಯೂಸ್ ಮಾಡೋದು ಲಿಕ್ವಿಡ್ ಫರ್ಟಿಲೈಸರು. ನಾನು ಯಾವಾಗಲೂ NPK ಅಥವಾ ಕೌಡಂಗ್ ಯೂಸ್ ಮಾಡ್ತೀನಿ, 2 ಲಿಕ್ವಿಡ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಗಿಡ ನೆಟ್ಟಾದಮೇಲೆ ಮೇಲ್ಗಡೆ ಸ್ವಲ್ಪ ಜಾಗ ಇತ್ತು ಅಂತ ಅಲ್ಲೆಲ್ಲ ಮಣ್ಣನ್ನು ತುಂಬಿಸ್ತಾ ಇದ್ದೀನಿ. 1 ಸ್ಪೂನ್ NPKನ 1 ಲೀಟ್ರ್ ನೀರಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು 15 ದಿನಕ್ಕೆ ಒಂದು ಸಲ ಹಾಕಿದರೆ ಸಾಕು. ರೆಡಿಯಾಗಿರೋ ಟೈರ್ನ ಇವಾಗ ಹ್ಯಾಂಗ್ ಮಾಡೋಕ್ಕೆ ಯಾವುದ್ರಲ್ಲಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಚೈನಲ್ಲಿ ಮಾಡ್ಬೋದು ಅಥವಾ ಹಗ್ಗದಲ್ಲಿ ಮಾಡ್ಬೋದು, ಯಾವ್ದು ಸಿಗುತ್ತೆ ನೋಡ್ತೀನಿ. ಇವಾಗ ತಗೊಂಡು ಹೋಗಿ ಇಟ್ಕೊಂಡು ಇವಾಗ ಹಗ್ಗ ರೆಡಿ ಮಾಡ್ಕೊಂಡು ಬರ್ತೀನಿ. ನಾರಿಂದ ಒಂದು ಹಗ್ಗ ತೊಗೊಂಡಿದ್ದೀನಿ ನಾನು ಇವಾಗ. ಇದ್ರ ಬದಲು ಚೈನ್ ಥರದ್ದು ಇಲ್ಲ ದಪ್ಪ ವೈರ್ ಥರದ್ದಿದ್ರೂ ಆಗುತ್ತೆ. ಫಸ್ಟ್ ನಾನು 2 ಹಗ್ಗ ಮಾಡಿಬಿಟ್ಟು ಉಯ್ಯಾಲೆ ನೇತಾಡೋ ಥರ ಆ ಥರ ಮಾಡೋಣ ಅಂತ ಅಂದ್ಕೊಂಡೆ. ಅದು ಸರಿ ಬರಲಿಲ್ಲ. ಅದನ್ನ ಈಗ ಚೇಂಜ್ ಮಾಡಿಬಿಟ್ಟು ಎಲ್ಲ ಹಗ್ಗನೂ ಸೇರಿಸಿ ಟ್ವಿಸ್ಟ್ ಮಾಡಿಬಿಟ್ಟು ಒಂದೇ ಹಗ್ಗದಲ್ಲಿ ನೇತಾಡೋ ಥರ ಹಾಕ್ತೀನಿ. ಇವಾಗ ಈ ಹ್ಯಾಂಗಿಂಗ್ ಟೈರ್ನ ಒಂದು ಮರಕ್ಕೆ ನೇತಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಟ್ರೈ ಮಾಡಿದೆ ಕಟ್ಟೋಕ್ಕೆ ಅಂತ, ಅದು ನಾನು ಒಬ್ಳ ಕೈಯಿಂದ ಆಗಲಿಲ್ಲ. ಅದಕ್ಕೆ ಯಾರಾದರೂ ಹೆಲ್ಪರ್ ಸಿಗ್ತಾರಾ ಅಂತ ಹೇಳಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗ್ತೀನಿ. ಆಮೇಲೆ ಬಂದು ಹೆಲ್ಪರ್ ಬಂದಮೇಲೆ ಅವ್ರ ಜೊತೆ ಸೇರಿಬಿಟ್ಟು ಕಟ್ತೀನಿ. ಅದಷ್ಟು ಹಗ್ಗನ ಸೇರಿಸಿ ಟ್ವಿಸ್ಟ್ ಮಾಡಿಬಿಟ್ಟು ಒಂದೇ ಒಂದು ಲೈನ್ ಮಾಡಿಬಿಟ್ಟು ಕಟ್ಟಿದಾಗ ಈ ಥರ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಹ್ಯಾಂಗ್ ಆಗ್ತಾಯಿದೆ. ಮರಕ್ಕೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೂರದಿಂದ ನೋಡೋಕ್ಕಂತೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಗಾಳಿ ಬಂದಾಗಂತೂ ಈ ಥರ ತಿರುಗ್ತಾ ಇರುತ್ತೆ ಟೈರು, ಅದಂತೂ ನೋಡೋಕ್ಕಿನ್ನೂ ತುಂಬ ಚೆನ್ನಾಗಿರುತ್ತೆ.
1 ಟೈರ್ನ ಯೂಸ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ. ಇನ್ನು 2 ಟೈರಲ್ಲಿ ಏನು ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಈಗ. 2 ಟೈರ್ನ ಒಂದು ಕಾರ್ನರಿಗೆ ಜೋಡಿಸ್ಕೊಂಡು ಅದರೊಳಗೆ ಫ್ಲವರ್ ಇರೋವಂಥ ಪಾಟ್ನ ಇಡೋದು. ಹಾಗೆ ಪ್ಲೈನ್ ಜಾಗದಲ್ಲಿ ಇಡೋದಕ್ಕಿಂತ ಈ ಟೈರ್ ಒಳಗಿಟ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ ಅಂತ ಈ ಥರ ಮಾಡಿದ್ದೀನಿ. 3 ಟೈರ್ಗಳನ್ನ ಯೂಸ್ ಮಾಡಿಕೊಂಡು ಬಾವಿ ಥರ ಮಾಡಿಬಿಟ್ಟು ಈ ಥರನೂ ಮಾಡ್ಬೋದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ವೈಟ್ ಸೇವಂತಿಗೆನೇ ಇಟ್ಟಿರೋದ್ರಿಂದ ಅಷ್ಟೊಂದು ಬ್ರೈಟಾಗಿ ಕಾಣಿಸ್ತಾ ಇಲ್ಲ. ಯಾವುದಾದ್ರೂ ರೆಡ್ ಅಥವಾ ಬೇರೆ ಯಾವುದಾದ್ರೂ ಬ್ರೈಟ್ ಇರೋ ಕಲರ್ಸ್ ಇಟ್ಟಿದ್ರೆ ವೈಟ್ ಟೈರ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಥರ ಸುಮ್ಮನೆ ಬೇರೆ ಬೇರೆ ಪಾಟ್ಸ್ನೆಲ್ಲ ಇಟ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.